Hi students, welcome back to my YouTube channel, that is Sri Commerce Classes. Please subscribe and share my YouTube channels to your friends also. This is Srinath working as assistant professor at Government College for Women's. In this session, we are going to solve marginal costing question which is asked in the 2020 question paper in Bangalore North University. 6 marks question. Solve ಮಾಡೋಣ. ಕ್ವಶನ್ ಹಿಂಗಿದೆ. ಸೊ ಕ್ವಶನ್ನು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಸೇಲ್ಸ್ ಟು ಆನ್ ಪ್ರಾಫಿಟ್ ಆಫ್ 40,000. 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ 1 lakh ಕೊಟ್ಟಿದ್ದಾರೆ, ಪ್ರಾಫಿಟ್ 10,000 ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ 70% ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಮಾಡೋಣ, 3 ಪಾಯಿಂಟ್ಸ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಒಂದು ಪಿ ವಿ ರೇಷಿಯೋ, ಇನ್ನೊಂದು ಫಿಕ್ಸ್ಡ್ ಕಾಸ್ಟು, ಇನ್ನೊಂದು ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000. ಲೆಟ್ಸ್ ಡೂ ಇಟ್. ಫಸ್ಟು ಪಿ ವಿ ರೇಷಿಯೋ ಕಂಡುಹಿಡಬೇಕಂದ್ರೆ ನಮ್ಗೆ ಏನು ಬೇಕು, ಕಾಂಟ್ರಿಬ್ಯೂಷನ್ ಬೇಕು. ಸೇಲ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಕಂಡುಹಿಡಬೇಕಾದ್ರೆ ನೋಡು, ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಇದೆ, ಸೇಲ್ಸ್ 1 ಕೊಟ್ಟಿದ್ದಾರೆ ಆ್ಯಂಡ್ ವೇರಿಯಬಲ್ ಕಾಸ್ಟ್ ಎಷ್ಟು ಒಂದು ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಏನಂತ, ವೇರಿಯಬಲ್ ಕಾಸ್ಟ್ ಈಸ್ 70% ಅಂತ ಹೇಳಿದ್ದಾರೆ. ಸೊ ವೇರಿಯಬಲ್ ಕಾಸ್ಟ್ 70% ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು 100% ಅಂತ ಇಟ್ಕೊಂಡ್ರೆ, ಇಫ್ ಸೇಲ್ಸ್ ಈಸ್ ಈಕ್ವಲ್ ಟು 100% ಅಂತ ಹೇಳಿದ್ರೆ ವೇರಿಯಬಲ್ ಕಾಸ್ಟ್ ಎಷ್ಟಕ್ಕೆ ಈಕ್ವಲ್ಲು, 70% ಈಕ್ವಲ್ ಅಂತ ಅವರೇ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಅಂದರೆ ವೇರಿಯಬಲ್ ಕಾಸ್ಟು 70% ಈಕ್ವಲ್ ಆದರೆ ಓಕೆ, ಕಾಂಟ್ರಿಬ್ಯೂಷನ್ ಎಷ್ಟಾಗಿರುತ್ತೆ, 30% ಆಗಿರುತ್ತೆ. ಅವ್ರು ರಿಪೀಟ್ ಒನ್ ಮೋರ್ ಟೈಮ್. ಪ್ರಾಬ್ಲಮಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಪ್ರಾಬ್ಲಮಲ್ಲಿ ದೇ ಆರ್ ಗಿವನ್ ಏನಂತ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು ವಿಚ್ ಈಸ್ ಈಕ್ವಲ್ ಟು 30% ಅಂತ ಕೊಟ್ಟಿದ್ದಾರೆ. ಅಂದರೆ ವೇರಿಯಬಲ್ ಕಾಸ್ಟ್ ಈಸ್ 70% ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. 70% ಹೆಂಗೆ ಅಂದರೆ, ಇಫ್ ಸೇಲ್ಸ್ ಈಸ್ 100%, ಸೇಲ್ಸ್ 100% ಆದರೆ ಅದರಲ್ಲಿ 70% ಏನಾಗಿರುತ್ತೆ, ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಸೊ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ ಹೋದರೆ ಏನು ಬರುತ್ತೆ, ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಅದರಲ್ಲಿ 70% ವೇರಿಯಬಲ್ ಕಾಸ್ಟ್ ಹೋದರೆ ಇನ್ನು 30% ಏನಾಗಿರುತ್ತೆ, 30% ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಗಾಟ್ ಇಟ್ ನೋ. ಸೊ ಇಫ್ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಸೇಲ್ಸ್ ಎಷ್ಟನ್ನು ಕೊಟ್ಟಿದ್ದಾರೆ, 1 lakh ಅಂತ ಕೊಟ್ಟಿದ್ದಾರೆ. ಸೊ 1 lakhಲ್ಲಿ 70% ಏನಾಗಿರುತ್ತೆ, ವೇರಿಯಬಲ್ ಕಾಸ್ಟ್ ಆಗುತ್ತೆ. 1 lakhಲ್ಲಿ 70% ಅಂದರೆ 70,000. ಅದೇ 1 lakhಲ್ಲಿ 70,000 ಹೋದರೆ 30,000. 30,000 ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೊ ವಿ ಕ್ಯಾಲ್ಕುಲೇಟೆಡ್ ದಿ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ನಮಗೇನು ಸಿಗುತ್ತೆ, ಪಿ ವಿ ರೇಷಿಯೋ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟಿದೆ, 30,000 ಇದೆ. ಸೇಲ್ಸು 1 lakh ಇದೆ. ಓಕೆ, 30,000 ಡಿವೈಡೆಡ್ ಬೈ 1 lakh ಇಂಟು 100, 30%. ಸೊ ಪಿ ವಿ ರೇಷಿಯೋ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವಾಗ ಇಂಟು 100 ಮಾಡ್ತೀವಿ, ಬಂದಿರೋ ಆನ್ಸರ್ ನಾವೇನು ಹಾಕ್ತೀವಿ, ಪರ್ಸೆಂಟೇಜಲ್ಲಿ ಹಾಕ್ತೀವಿ. ಸೊ ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ, ಯಾವಾಗ ನಾವು ಕಾಂಟ್ರಿಬ್ಯೂಷನ್ನ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವೋ ಅದೇ ಏನಾಗಿರುತ್ತೆ, ಪಿ ವಿ ರೇಷಿಯೋ ಆಗಿರುತ್ತೆ. ನಾವು ಈ ಪಿ ವಿ ರೇಷಿಯೋ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಪಿ ವಿ ರೇಷಿಯೋ 30% ಹಾಕೊಬೋದು. ಯಾಕಂದರೆ ಸೊ ನಾವು ಪಿ ವಿ ರೇಷಿಯೋ ಅಮೌಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ನಾವು ಸೇಲ್ಸಲ್ಲಿರುವಂಥ ಕಾಂಟ್ರಿಬ್ಯೂಷನ್ನ ಅಮೌಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಅದನ್ನೇ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಪಿ ವಿ ರೇಷಿಯೋ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಪಿ ವಿ ರೇಷಿಯೋ ಮಾಡಿದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ 30% ಪಿ ವಿ ರೇಷಿಯೋ ಅಂತ ಹಾಕ್ಕೊಬೋದು. ಸೊ ಅವ್ರು ಕೇಳಿದ ಫಸ್ಟ್ ಕ್ವಶನ್ಗೆ ನಮಗೇನು ಸಿಕ್ತು, ಆನ್ಸರ್ ಸಿಕ್ತು. ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಸೊ ವೇರಿಯಬಲ್ ಕಾಸ್ಟ್ ಅಂತ ಎಷ್ಟು ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು 70%ಗೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅಂದರೆ 100%ಅಲ್ಲಿ 70% ಏನಾಗಿರುತ್ತೆ, ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. 100ಅಲ್ಲಿ 70% ಹೋದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ನಮ್ಗೆ ಗೊತ್ತಿದೆ. 100ಅಲ್ಲಿ 70% ಹೋದರೆ 30% ಏನಾಗಿರುತ್ತೆ, ಕಾಂಟ್ರಿಬ್ಯೂಷನ್ ಆಗುತ್ತೆ. ಅವರು ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 1 lakh ಕೊಟ್ಟಿದ್ದಾರೆ. ಅದು 1 lakhಲ್ಲಿ 70% ಅಂದರೆ 70,000. ಸೊ 1 lakhಲ್ಲಿ 70,000 ಅಂದರೆ 30,000. ಸೊ ಫಾರ್ಮುಲಾ ಹಾಕ್ಕೊಂಡ್ರೆ ನಮಗೆ ಪಿ ವಿ ರೇಷಿಯೋ ಎಷ್ಟು ಬರುತ್ತೆ, ವಿ ಗಾಟ್ ಪಿ ವಿ ರೇಷಿಯೋ ಆಫ್ 30%. ಸೊ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಈಗ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 4-5 ಈಕ್ವೇಷನ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಇರುವಂಥ ಒಂದು ಈಕ್ವೇಷನ್ ಯಾವುದು ಅಂದರೆ, ಸೊ ಫಿಕ್ಸ್ಡ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಯಾಕಂದರೆ ಈ ಈಕ್ವೇಷನ್ ಯಾಕೆ ಯೂಸ್ ಮಾಡ್ಕೊತ ಇದ್ದೀನಿ ಅಂದರೆ, ಪ್ರಾಬ್ಲಮಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಕಾಂಟ್ರಿಬ್ಯೂಷನ್ ಇದೆ, ನಮ್ಮ ಹತ್ರ ಪ್ರಾಫಿಟ್ ಇದೆ. ಸೊ ನಾವು ಈಸಿಯಾಗಿ ಫಿಕ್ಸ್ಡ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಕಾಂಟ್ರಿಬ್ಯೂಷನ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟಿದೆ ಕಾಂಟ್ರಿಬ್ಯೂಷನು, 30,000 ಇದೆ. ಕಾಂಟ್ರಿಬ್ಯೂಷನ್ ಈಸ್ 30,000, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ದೇ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ಪ್ರಾಫಿಟ್ ಈಗ ತೊಗೊಂಬೋಣ, ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. 30,000 ಮೈನಸ್
10,000 ಈಸ್ ಈಕ್ವಲ್ ಟು ಪ್ರಾಫಿಟ್, 20,000 ಪ್ರಾಫಿಟ್. ಬೇಕಾದರೆ ನಿಮಗೆ ಇದು ಆನ್ಸರ್ ಸರಿನಾ ತಪ್ಪ ಅಂತ ಹಾಕ್ಕೊಬೇಕಾದ್ರೆ ನೋಡಿ, ಈ ಫಿಕ್ಸ್ಡ್ ಕಾಸ್ಟ್ ಜಾಗದಲ್ಲಿ 20,000 ಹಾಕ್ಕೊಳ್ಳಿ, 20,000 ಪ್ಲಸ್ 10,000 30,000 ಸರಿ ಹೋಯ್ತಲ್ಲ, ನಾವು ಮಾಡಿದ ಆನ್ಸರ್ ಸರಿ ಇದೆ ಅಂತ. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸಲ್ಲಿ, ಇದು ಬ್ರೇಕ್ ಇವನ್ ಪಾಯಿಂಟ್ ಕ್ವಶನ್ ಕೇಳಿಲ್ಲ, ನಿಮ್ಮ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರೇಕ್ ಇವನ್ ಪಾಯಿಂಟ್ ರುಪೀಸಲ್ಲಿ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಏನು, ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸಲ್ಲಿ ಕಂಡುಹಿಡಿಯೋಕ್ಕೆ 2 ಫಾರ್ಮುಲಾ ಇದೆ. ಒಂದು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್, ಆ ಫಾರ್ಮುಲಾ ಹಾಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ, ಯು ಗೆಟ್ ದಿ ಸೇಮ್ ಆನ್ಸರ್. ಅದರ್ವೈಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಾನು ಈ ಫಾರ್ಮುಲಾ ಯಾಕೆ ಹಾಕ್ಕೊತೀನಿ ಅಂದರೆ ಆಲ್ರೆಡಿ ನಾನು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಸೊ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಜಸ್ಟ್ ನಾವು ವಿ ಕ್ಯಾಲ್ಕುಲೇಟ್ 20,000, ಪಿ ವಿ ರೇಷಿಯೋ ಈಸ್ 30%. ಸೊ ಪರ್ಸೆಂಟೇಜ್ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 100 ಮಾಡ್ತೀವಿ. 20,000 ಡಿವೈಡೆಡ್ ಬೈ 0.30, ವಿ ಗಾಟ್ 66,667 rupees. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸಲ್ಲಿ ಎಷ್ಟು ಬಂತು, 66,677. ಸೊ ಇಷ್ಟು ಕಂಪ್ನಿ ಸೇಲ್ಸ್ ಮಾಡಿದರೆ ಕಂಪ್ನಿಗೆ ಪ್ರಾಫಿಟ್ ಇರೋದಿಲ್ಲ, ಲಾಸ್ ಆಗೋದಿಲ್ಲ. ದಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್, ನೋ ಪ್ರಾಫಿಟ್ ನೋ ಲಾಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000. ಸೊ ಕಂಪ್ನಿಗೆ 40,000 ರೂಪಾಯಿ ಪ್ರಾಫಿಟ್ ಬರಬೇಕಾದ್ರೆ ಕಂಪ್ನಿ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು ನಾನು ತುಂಬ ಸತಿ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಸೊ ದೀಸ್ ದಿ ಫಾರ್ಮುಲಾ ಕಂಪಲ್ಸರಿ 2-3 ಸತಿ ಈ ಫಾರ್ಮುಲಾ ಯೂಸ್ ಆಗೇ ಆಗುತ್ತೆ. 6 ಮಾರ್ಕ್ಸ್ಗೂ ಕೇಳ್ತಾರೆ, 14 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಫಾರ್ಮುಲಾ ಏನು, ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಕ್ವಶನಲ್ಲಿ ಡಿಸೈರ್ ಸೇಲ್ಸ್ ಕೊಟ್ಟಿದ್ರೆ ಪ್ರಾಫಿಟ್ ಕಂಡಿರಬೇಕು, ಡಿಸೈರ್ ಪ್ರಾಫಿಟ್ ಕೊಟ್ಟಿದ್ರೆ ಡಿಸೈರ್ ಸೇಲ್ಸ್ ಕಂಡಿರಬೇಕು. ನೋಡಿ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ನೋಡಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಹಂಗಾದ್ರೆ ಏನು ಕಂಡುಹಿಡಿಯಬೇಕು, ಸೇಲ್ಸ್ ಕಂಡುಹಿಡಿಯಬೇಕು. ಪ್ರಾಫಿಟ್ ಕೊಟ್ಟಿದ್ರೆ ಸೇಲ್ಸ್ ಕಂಡುಹಿಡಿತೀವಿ, ಸೇಲ್ಸ್ ಕೊಟ್ಟಿದ್ರೆ ಪ್ರಾಫಿಟ್ ಕಂಡುಹಿಡಿತೀವಿ. ಸೊ ದೇ ಆರ್ ಗಿವನ್ ಪ್ರಾಫಿಟ್ 40,000 ರೂಪಾಯಿ ಬಂದರೆ ಸೇಲ್ಸ್ ಎಷ್ಟು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಏನು, ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಡಿಸೈರ್ ಸೇಲ್ಸ್ ಗೊತ್ತಿಲ್ಲ, ಸೊ ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ 20,000, ಡಿಸೈರ್ ಪ್ರಾಫಿಟ್ ಕೊಟ್ಟಿದ್ದಾರೆ 40,000 ರೂಪಾಯಿ ಪ್ರಾಫಿಟ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಎಷ್ಟು 30%. ಸೊ 20,000 ಪ್ಲಸ್ 40,000 60,000. ಸೊ 60,000 ಡಿವೈಡ್ ಬೈ, ಇಫ್ ಪರ್ಸೆಂಟೇಜ್ ಹೋಗಬೇಕಾದ್ರೆ ಇಟ್ ಹ್ಯಾಸ್ ಟು ಡಿವೈಡೆಡ್ ಬೈ 100. 30% ಡಿವೈಡೆಡ್ ಬೈ 30 ಡಿವೈಡೆಡ್ ಬೈ 100, ಇಟ್ ಕಮ್ಸ್ 0.30. ಸೊ 60,000 divided by 0.30, it comes 2 lakh. Desired sales is 2 lakhs. ಅಂದರೆ ನಮಗೆ 40,000 ಪ್ರಾಫಿಟ್ ಬರಬೇಕಾದ್ರೆ ನಾವು ಸೇಲ್ಸ್ ಎಷ್ಟು ಮಾಡಬೇಕು, 2 ಲಕ್ಷ ರೂಪಾಯಿ ಸೇಲ್ಸ್ ಮಾಡಬೇಕು. 2 ಲಕ್ಷ ರೂಪಾಯಿ ಸೇಲ್ಸ್ ಮಾಡೋದು ನಮ್ಗೆ ಏನಾಗುತ್ತೆ, 40,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಸೊ ಇಲ್ಲಿಗೆ 6 ಮಾರ್ಕ್ಸ್ ಕ್ವಶನ್ನು 2020 ಕೇಳುವಂಥ ಕ್ವಶನ್ ಮುಗೀತು. ನೆಕ್ಸ್ಟ್ ಸೆಷನಲ್ಲಿ 14 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. 2020 ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಮಾರ್ಜಿನ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಿರುವಂಥ 14 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಆಲ್ಮೋಸ್ಟ್ ನಾವೊಂದು 4 ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಐ ಆಮ್ ಲುಕಿಂಗ್ ಫಾರ್ 2016 ಇಯರ್ ಕ್ವಶನ್ ಪೇಪರ್, ಅದು ಸಿಕ್ಕಿದ್ರೆ ಅದು ಸಾಲ್ವ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ವಿ ಗೋ ಫಾರ್ 2020 40 ಮಾರ್ಕ್ಸ್ ಕ್ವಶನ್ ವಿಚ್ ಈಸ್ ರಿಲೇಟೆಡ್ ಟು ಮಾರ್ಜಿನ್ ಕಾಸ್ಟಿಂಗ್. ಥ್ಯಾಂಕ್ ಯು ಫಾರ್ your patience. Thank you.